ನನ್ನ ಹೆಸರು ಶಶಿಧರ್ ಅಂತ. ಇವಾಗ ಸರ್ ಎಲ್ಲ ಹೇಳ್ದಂಗೆ ಇದು K-pop. ಇದು ನೀವು ಡಿಫ್ರೆಂಟ್ ಸ್ಟೋರಿನೇ ನೋಡ್ತೀರಾ. ಆಕ್ಚುಲಿ ಡಿಫ್ರೆಂಟ್ ವರ್ಡ್ಗೆ ಕರ್ಕೊಂಡು ಹೋಗುತ್ತೆ. ನಾವು ಸರ್ ಕೆವಿನ್ ಅವರು ನಮಗೆ ಕತೆ ಹೇಳಿದಾಗ ದ ನಂಬರ್ ಆಫ್ ಲೇಯರ್ಸ್ ಇಟ್ ಹ್ಯಾಸ್ ಅಂಡ್ ನಂಬರ್ ಆಫ್ ಪ್ಲಾಟ್ಸ್ ಅವ್ರು ಕೊಟ್ಟಿರೋದು ತುಂಬಾ ಚೆನ್ನಾಗಿದೆ. ನಾವು ಹಿಂಗೆ ಆಸ್ ಎ ಕಾಮನ್ ಆಡಿಯನ್ಸ್ ಹೆಂಗ್ ಎಂಜಾಯ್ ಮಾಡ್ಕೊಂಡು ನೋಡ್ತೀವೋ, ಒಂದು ದೊಡ್ಡ ವಿಷಯನ ವಾಟ್ ಲೈಕ್ ಕಾಮಿಡಿಯಾಗಿ ಹ್ಯೂಮರ್ ಆಗಿ ಹೇಳಕ್ ಟ್ರೈ ಮಾಡ್ತಾ ಇದ್ದಾರೆ. ಇದು ಖಂಡಿತ ನಿಮ್ಗೆಲ್ಲ ಇಷ್ಟ ಆಗುತ್ತೆ. ಆಮೇಲೆ ಚಾಲೆಂಜ್ ಏನಂದ್ರೆ ಇದರಲ್ಲಿ ತುಂಬಾ ವೇರಿಯೇಷನ್ಸ್ ಇದೆ ಕಥೆಯಲ್ಲಿ. ಅದು ಚಾಲೆಂಜ್. ಆಸ್ ಎ ಎಡಿಟರ್ ನನಗೆ ಅದನ್ನ ಖುಷಿ ಆಗುತ್ತೆ ಮಾಡಕ್ಕೆ. ಒಂದು ಚಾಲೆಂಜ್ ಇದೆ ಮಾಡಕ್ಕೆ. ಆಕ್ಚುಲಿ ನೀವು ನೋಡಿದ್ದು ಟೈಟಲ್ ಟೀಸರೇನೆ ನಾವು ಆಲ್ಮೋಸ್ಟ್ 14 ವರ್ಷನ್ಸ್ ಆಫ್ ಕಟ್ ಮಾಡಿದೀವಿ ಡಿಸ್ಕಸ್ ಮಾಡ್ತಾ. ನೀವು ಎಲ್ಲರೂ ಗೊತ್ತಿರೋ ತರ ಎಡಿಟಿಂಗ್ ಅನ್ನೋದು ಹೆಂಗಿದೆ ಅಂದ್ರೆ ಇನ್ನೊಂದು ಸ್ಕ್ರಿಪ್ಟ್ ಬರ್ದಂಗೆನೆ. ಸೊ ಲಾಟ್ ಆಫ್ ಡಿಸ್ಕಷನ್ ಹಸ್ ಹ್ಯಾಪನ್ ಇನ್ ದ ಟೇಬಲ್. ಆ ಚಾಲೆಂಜ್ ಅಲ್ಲಿ ಇದೊಂದು ಮಟ್ಟಕ್ಕೆ ನೆಕ್ಸ್ಟ್ ಲೆವೆಲ್ ಆಗುತ್ತೆ ಅಂತ ನಮ್ಗೆಲ್ಲ ಒಂದು ಭರವಸೆ ಇದೆ. ನಿಮ್ ಸಪೋರ್ಟ್ ನಮ್ಗೆ ಬೇಕು ಸರ್. ಸಿನಿಮಾ ಅಂತಂದ್ರೆ ನಾನು ಫಸ್ಟ್ ಇಂದಾನು ಸಿನಿಮಾ ಲೈನ್ ಅಲ್ಲಿ ಇದ್ದೆ. ಬೆಂಗಳೂರು ಬಂದ ತಕ್ಷಣ ಹೀರೋ ಆಗ್ಬೇಕಂತ ಬಂದ್ವಿ. ಇರುತ್ತಲ್ಲ ಫ್ಯಾಮಿಲಿ ಸ್ಟ್ರಗಲ್ಸ್ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಂಡು ಅದಾದ್ಮೇಲೆ ಗೊತ್ತಾಯ್ತು ನನ್ಗೆಲ್ಲ ಅಂತ. ನಿಧಾನಕ್ಕೆ ಬಿಸ್ನೆಸ್ ಲೈನ್ ಬಂದ್ವಿ. ಮತ್ತೆ ಆ ಡ್ರೀಮ್ ಅನ್ನೋದು ನಂಗೆ ಉಳ್ಕೊಂಡ್ಬಿಟ್ಟಿರುತ್ತಲ್ಲ, ಹಂಗಾಗಿ ನನ್ ಕೈಯಲ್ಲಿ ಆಗಿಲ್ಲ, ಅಟ್ಲೀಸ್ಟ್ ನನ್ನ ತಮ್ಮನ ಕೈಯಲ್ಲಿ ಆಗಿಲ್ಲ ಅಂತ ಅವನ ಕೈಲಿ ಮಾಡಿಸ್ತೀವಿ ಅಷ್ಟೇ. ಇಲ್ಲ ಸರ್, ಇಲ್ಲ ಸರ್, ಖಂಡಿತ ಇಲ್ಲ ಸರ್. ಹೌದು ಸರ್, ಹೌದು ಇನ್ನು ಹೌದು ಸರ್, ಡ್ರಾಪ್ ಆಯ್ತು ಸರ್, ಖಂಡಿತ ಸರ್. ಅರ್ಥ ಆಗಿಲ್ಲ ಸರ್. ಕ್ಯಾರೆಕ್ಟರ್ ಇಲ್ಲ ಸರ್, ಸದ್ಯಕ್ಕೆ ನಾನು ಅನ್ಕೊಂಡಿಲ್ಲ ಸರ್. ಶೂಟಿಂಗ್ ಹೋಗೋದಾ ಸರ್? ಸರ್ ಮೇ ಬಿ ಇನ್ನೊಂದು 3 to 4 months ಆಗ್ಬೋದು ಸರ್. ಸರ್ ಅಷ್ಟು ಜಾಸ್ತಿ ಏನಿಲ್ಲ. ನಿಮ್ಗೆ ಮೇಕಿಂಗ್ ವಿಡಿಯೋಸ್ ಸ್ಟೆಪ್ ಬೈ ಸ್ಟೆಪ್ ಮೇಕಿಂಗ್ ವಿಡಿಯೋಸ್ ಬಿಡ್ತೀವಿ. ಮೇನ್ ತೆಲುಗುನಲ್ಲಿ ರಿಲೀಸ್ ಆದಾಗ ತುಂಬಾ ಜನ ಫ್ರೆಂಡ್ಸ್ ಕೇಳಿದ್ದಷ್ಟೇ, ಗ್ರಾಫಿಕ್ಸ್ ಜಾಸ್ತಿ ಇದೆಯಲ್ಲ ಅಂತ. ಪ್ರತಿಯೊಂದು ಮೇಕಿಂಗ್ ವಿಡಿಯೋ 1 by 1 ಬಿಟ್ಟಾಗ ಆಮೇಲೆ ಅರ್ಥ ಆಯ್ತು ಎಲ್ಲರಿಗೂ. ಇಲ್ಲ ಎಲ್ಲ ಪ್ರತಿಯೊಂದು ನಾವು ಆನ್ ಸೈಟ್ ಅಲ್ಲೇ ಮಾಡಿದ್ವಿ ಸರ್. ಸರ್ ರಿಯಲ್ ಎಸ್ಟೇಟ್. ಬಡ್ಜೆಟ್ ಆಗ್ಬೇಕಲ್ಲ ಸರ್. ಹೌದು ಸರ್, ಹೌದು ಸರ್. ಹೇಳ್ಬೇಡಿ ಸರ್. ಅಲ್ಲ ಗೊತ್ತಾಯ್ತು ಸರ್. ಸರ್ ಆಕ್ಚುಲಿ ಸರಿ ಸರ್, ನಾನು ಜಸ್ಟ್ ನಿಮ್ಗೆ ನಾವು ಯಾವ ತರ ಮಾಡ್ಕೊಂಡಿದೀವಿ ಅಂದ್ರೆ ಸರ್, ಅವರು ತುಂಬಾ ಖರ್ಚಾಗಿದೆ ಅಂತ ಹೇಳಿದ್ರು. ಸೊ ನಮ್ DOP ಆಗಿರ್ಬೋದು, ಎಡಿಟರ್ ಆಗಿರ್ಬೋದು, VFX ಕಂಪನಿ, ಇವ್ರು ಯಾರು ಚಾರ್ಜ್ ಮಾಡ್ಲಿಲ್ಲ ಸರ್. ಸುಮ್ನೆ ಆಸ್ ಎ ಟೀಮ್ ಆಗಿ ನಾವೆಲ್ಲರೂ ಮಾಡಿದ್ದು. ಈಗ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಬರೀ VFX ಗೆ ಸರ್ ಒಂದು 45 to 50 lakh VFX ನಾವು ಶೂಟ್ ಮಾಡಿರೋದು. ಬಟ್ ವಿ ಕಂಪ್ಲೀಟೆಡ್ ಇಟ್ ಇನ್ ಜಸ್ಟ್ 5 lakhs, 5.5 to 6.5 lakhs ವಿ ಕಂಪ್ಲೀಟ್ ಆಗಿ ಇದು ಮಾಡಿದ್ವಿ. ಬಿಕಾಸ್ ಅಷ್ಟು VFX ನ ಮಾಡ್ಬೇಕಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಅಂಡ್ ಸುಮಾರು ಜನ ಹೇಳ್ತಾರೆ ಸಿನಿಮಾ ಮಾಡಕ್ಕೆ ದುಡ್ಡು ಬೇಡ, ಐಡಿಯಾ ಇದ್ರೆ ಸಾಕು ಅಂತ. ಸೊ ಐಡಿಯಾ ಒಂದಿದ್ದು ಜೋಬಲ್ 10 ರೂಪಾಯಿ ಇಲ್ಲ ಅಂದ್ರೂ ಕಷ್ಟ ಆಗುತ್ತೆ. 100 ರೂಪಾಯಿ ಬೇಕಂದ್ರೆ 100 ರೂಪಾಯಿ ಇಲ್ಲ, ಬಟ್ ಅಟ್ಲೀಸ್ಟ್ 10 rupees ಇಟ್ಕೊಂಡು ರೈಟ್ ಮೈಂಡೆಡ್ ಪೀಪಲ್ ಜೊತೆ ಕೈ ಜೋಡಿಸಿದಾಗ 100% ನಾವು ಯಾವ ಸ್ಕೇಲ್ ಅಲ್ಲಿ ಬೇಕಾದ್ರೂ ಮಾಡ್ಬೋದು ವಿತ್ ಅ ವೆರಿ ಲಿಮಿಟೆಡ್ ಬಜೆಟ್. ಸೊ ದಿಸ್ ವಾಟ್ ವಿ ಡಿಡ್ ಇಸ್ ಇನ್ ಅ ವೆರಿ ಲಿಮಿಟೆಡ್ ಬಜೆಟ್. ಸೊ ಸಿನಿಮಾನು ಅದೇ ರೀತಿ ಹೈ ಸ್ಕೇಲ್ ಆಗಿದ್ರು, ಏನೇ ನಿಮ್ ವಿಜುವಲ್ಸ್ ನೋಡಿದ್ರು ಇಟ್ ಬಿ ಇನ್ ಅ ವೆರಿ ಲಿಮಿಟೆಡ್ ಬಜೆಟ್. ಅಂಡ್ ದ ಕ್ರೆಡಿಟ್ ಡೆಫಿನೆಟ್ಲಿ ಹ್ಯಾಸ್ ಟು ಗೋ ಟು ದ ಟೀಮ್. ನಮಸ್ಕಾರ, ನನ್ನ ಹೆಸರು ಸಂಜಯ್ ಅಂತ. ಈ ಸಿನಿಮಾದಲ್ಲಿ ನಾನು ಲೀಡ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಪಾತ್ರದ ಬಗ್ಗೆ ಅಥವಾ ನಿಮ್ ಬ್ಯಾಕ್ ಗ್ರೌಂಡ್ ಬಗ್ಗೆ ಹೇಳಿ. ಆಕ್ಚುಲಿ ನಾನು ಮಂಡ್ಯದಿಂದ ಬಂದಿದ್ದೀನಿ. ಸೊ ಎಲ್ಲಾ ತರ ಪ್ರಿಪೇರ್ ಆಗಿ ನಿಮ್ಮೆಲ್ರಿಗೂ ಇಷ್ಟ ಆಗೋ ತರ ನಾನು ಮಾಡ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ. ಟ್ರೈನಿಂಗ್ ಆಗಿದೆ ಸರ್. ಡ್ರಾಮಾಗಳೆಲ್ಲ ಮಾಡ್ತಿದ್ದೆ. ಆಮೇಲೆ ಸಿನಿಮಾದಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಿದ್ದೆ. ಮೀಡಿಯಾದಲ್ಲಿ ಕೂಡ ಕೆಲಸ ಮಾಡ್ತಿದ್ದೆ ಸರ್ ಮುಂಚೆ. ಮೀಡಿಯಾದಲ್ಲಿ ಕೆಲಸ ಮಾಡಿದ್ರೆ ಸಿನಿಮಾ ಮಾಡಿದಾಗ ಹೆಲ್ಪ್ ಮಾಡ್ತಾರೆ ಅಂತ ಅದೆಲ್ಲ ಮಾಡ್ತಿದ್ದೆ. ಸೊ ಇವಾಗ ನಮ್ಮಣ್ಣ ನನಗೋಸ್ಕರ ಸಿನಿಮಾ ಮಾಡ್ತಿದ್ದಾರೆ. ನಿಮ್ಮೆಲ್ರಿಗೂ ಇಷ್ಟ ಆಗೋ ತರ ನಾನು ಸಿನಿಮಾ ಮಾಡ್ತೀನಿ. ಅವಾಗ ಹೇಳಿದ್ದೆ ಸರ್. ಅಲ್ಲ, ಕೊರಿಯಾ ಟು ಕರ್ನಾಟಕ ಗೊತ್ತು, ಕೊರಿಯಾ ಟು ಮಂಡ್ಯ ಹೆಂಗೆ ಅಂತ ಅದೇ ಏನ್ ಕನೆಕ್ಷನ್ ಅದು? ಡೈರೆಕ್ಟ್ರು ಮತ್ತೆ ನಮ್ಮಣ್ಣ ಡಿಸೈಡ್ ಮಾಡ್ತಿದ್ದಾರೆ. ನಾನು ಅದೇ ಒಬ್ಬ ಕಾಲೇಜ್ ಹುಡುಗ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಸರ್.
ಸರ್ ಅದೇ ಫನ್ನು, ಲವ್, ರೊಮ್ಯಾನ್ಸ್ ಎಲ್ಲ ಮಾಡ್ತೀವಿ. ಆಕ್ಟಿಂಗು ಸಣ್ಣ ಪುಟ್ಟ ಕ್ಯಾರೆಕ್ಟರ್ಗಳು ಮಾಡ್ತಿದ್ದೆ ಸರ್. ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕೂಡ ಕೆಲಸ ಮಾಡ್ತಿದ್ದೆ ಅಲ್ಲಿ. ಇದೇ ಡೆಬ್ಯೂ ಸರ್, ಫಸ್ಟ್ ಸಿನಿಮಾ. ಹೆಸರು ರಾಜ್ಕಾಂತ್ ಅಂತ. ಆಲ್ಮೋಸ್ಟ್ ಇದು 4 days ಶೂಟ್ ಮಾಡಿದೀವಿ. 4 days ಶೂಟ್ಗೆ 6 month ಪ್ಲಾನಿಂಗ್. ಯಾಕಂದ್ರೆ ನಮ್ಗೆ ಒಂದು ಸೆಟ್ ಅಲ್ಲಿ ಒಂದೊಂದ್ ಡೇ ಎಲ್ಲ ಒಂದು 600 ಮೆಂಬರು 300 ಮೆಂಬರು ಅಷ್ಟು ಕ್ರೂ ಹಿಡ್ಕೊಂಡು ಮಾಡೋದಿತ್ತು. ಯಾಕಂದ್ರೆ ಅನೌನ್ಸ್ಮೆಂಟ್ ವಿಡಿಯೋಗೆ ಮಾಡ್ತೀವಿ ಅಂತ ಪ್ಲಾನ್ ಮಾಡಿದಾಗ ನಮ್ಮ ಕೆವಿನ್ ಅವರು ಇಷ್ಟು ಬಜೆಟ್ ಅನೌನ್ಸ್ಮೆಂಟ್ ವಿಡಿಯೋ ಮತ್ತೆ ನಮ್ಮ ಪ್ರೊಡ್ಯೂಸರು ಸರಿ ಓಕೆ ಮಾಡಿ ನೀವು ಅನೌನ್ಸ್ಮೆಂಟ್ ವಿಡಿಯೋ ನಾವು ಮಾಡೋಣ. ಈ ಬಜೆಟ್ ಅಲ್ಲಿ ನಾವು ಆಲ್ಮೋಸ್ಟ್ ನಮ್ಮಲ್ಲಿ ಯಾರು ಮಾಡಿಲ್ಲ, ಫಸ್ಟ್ ಟೈಮ್ ನಾವು ಮಾಡಿರೋದು. ಈ ಬಜೆಟ್ ಮಾಡಿದ್ದಾರೆ ಅಂದ್ರೆ ಸ್ಮಾಲ್ ಆಗಿ ಅನೌನ್ಸ್ಮೆಂಟ್ ವಿಡಿಯೋ ಅಂತ ಬಂದಾಗ ಸಿಂಪಲ್ ಆಗಿರುತ್ತೆ. ನಾವು ಸಿನಿಮಾಗೆ ಏನ್ ಖರ್ಚು ಮಾಡ್ತೀವಿ ಒಂದು ಡೇಗೆ ಅಷ್ಟು ಬಜೆಟ್ ಇದೆ. ಒಂದೊಂದು ಡೇ ನಾವು ಯೂಸ್ ಮಾಡಿರೋ ಎಕ್ವಿಪ್ಮೆಂಟ್ ಆಗಿರ್ಬೋದು, ಲೈಟ್ ಆಗಿರ್ಬೋದು. ನಾವು ಒನ್ ಡೇ ಒಂದು ಸೆಟ್ ಅಲ್ಲಿ ಶೂಟ್ ಮಾಡ್ತಾ ಇದ್ದೋ. ಅವತ್ತು ನಮ್ಗೆ ಆಲ್ಮೋಸ್ಟ್ ಬೆಂಗಳೂರಲ್ಲಿ ಲೈಟ್ಸೇ ಇಲ್ಲ ನಮ್ಗೆ. ಯಾಕಂದ್ರೆ ಅವತ್ತು ದೊಡ್ಡ ದೊಡ್ಡ ಸಿನಿಮಾನು ಬೇರೆ ಬೇರೆ ನಡೀತಾ ಇತ್ತು. ನಾವೇ ಅಷ್ಟು ಲೈಟ್ಸ್ ಬುಕ್ ಮಾಡಿದ್ವಿ. ಆ ಸ್ಟುಡಿಯೋಗೆ ಮಾಡ್ಲೇಬೇಕು ನಮ್ಗೆ. 2 days ಒನ್ ಡೇ ಶೂಟ್ ಮಾಡಿರೋದು. ಒನ್ ಡೇ ಇಡೀ ಸೆಟ್ ಅಲ್ಲಿ ಸೆಟ್ ವರ್ಕು ಅಲ್ಲ ಲೈಟಿಂಗ್ ವರ್ಕು ಅಷ್ಟು ಪ್ಲಾನಿಂಗ್ ಮಾಡಿದ್ದು. ಅವತ್ ಆಲ್ಮೋಸ್ಟ್ ನಮ್ಗೆ ನಮ್ಮ ನಿತಿನ್ ಅಂತ ಲೈಟ್ NS ಲೈಟ್ಸ್ ಅಂಡ್ ಗ್ರಿಪ್ಸ್ ಅಂತ ಅವರು ತುಂಬಾ ಸಪೋರ್ಟ್ ಆಗಿ ನಿಂತ್ಕೊಂಡ್ರು. ನಮ್ಮ ಈ ತರ ಒಂದು ಬಜೆಟ್ ಅಲ್ಲಿ ಇಡೀ ಬೆಂಗಳೂರಲ್ಲಿ ಅಷ್ಟು ಲೈಟ್ಸ್ ನಾವು ಅರೇಂಜ್ ಮಾಡಿದ್ದು ಚಾಲೆಂಜ್ ಇತ್ತು ಆಕ್ಚುಲಿ ನಮ್ಗೆ. ಇನ್ನ ನಾವು ಜಾಲಿವುಡ್ ಅಲ್ಲಿ ಒನ್ ಡೇ ಶೂಟ್ ಮಾಡ್ದು. ಅದು ಒಂದು 3 ಕಾಲ್ ಶೀಟ್ ಶೂಟ್ ಮಾಡಿದ್ದೀವಿ. ಅವತ್ ಬರೀ ಜೂನಿಯರ್ಸೇ 150 ಮೆಂಬರ್. ಡೇ ಇಂದ ನೈಟ್ ಶೂಟ್ ಮಾಡೋರಿಗೆ ಆಲ್ಮೋಸ್ಟ್ ನಾವು ಒನ್ ಡೇ ಒಂದು 3 ಇಂದ 4 ಸೆಟ್ ತರ ಪ್ಲಾನ್ ಮಾಡ್ತಿದ್ವಿ. ಯಾಕಂದ್ರೆ ನಾವು ಒನ್ ಡೇ ಎಲ್ಲ ಒಂದೊಂದು ಸೀನ್ ಶೂಟ್ ಮಾಡಕ್ಕೆ ಓಕೆ ಒನ್ ಡೇ ತಗತ್ತೀವಿ. ಯಾಕಂದ್ರೆ ಪ್ರತಿ ಫ್ರೇಮು ಒಂದೊಂದೇ ಫ್ರೇಮ್ ಶೂಟ್ ಮಾಡೋದು ನಾವು ಒಂದೊಂದು ಸೆಟ್ ಅಲ್ಲಿ. ಅದರಿಂದ ತುಂಬಾ ಚಾಲೆಂಜ್ ಇತ್ತು. ಯಾಕೆಂದ್ರೆ ನಮ್ ಬಜೆಟ್ ಅಷ್ಟು ಜನ ಹ್ಯಾಂಡ್ಲ್ ಮಾಡಬೇಕು. ಆಲ್ಮೋಸ್ಟ್ BTS ಆರ್ಮಿ ಅಂತೆಲ್ಲ ಅವ್ರನ್ನೆಲ್ಲ ಕರೆಸಿದ್ದಾರೆ. ನೀವು ಆಡಿಟೋರಿಯಂ ಎಲ್ಲ ನೋಡಿದ್ರಿ. ಆಡಿಟೋರಿಯಂ ಫುಲ್ ಲೈಟಿಂಗ್ ಮಾಡಿರೋದು. ಆ ಪಿಂಕ್ ಸೆಟಪ್ ಆಗಿರ್ಬೋದು. ಇನ್ನು ರೆಡ್ ಥೀಮ್ ಮಾಡಿದೀವಲ್ಲ ಅದು ಬಂದು ಸ್ಟುಡಿಯೋ. ಆ ಸ್ಟುಡಿಯೋ ಚಾರ್ಜಸ್ 1 lakh ನಮ್ಗೆ ಒನ್ ಡೇ. ಆ ಸ್ಟುಡಿಯೋದಲ್ಲಿ ಸೆಟ್ ಅಲ್ಲಿ ಎಲ್ಲ ಕೋಆಪರೇಷನ್ ಮತ್ತೆ ನಮ್ಮ ಟೆಕ್ನಿಷಿಯನ್ಸ್ ನಮ್ಮ ಸಪೋರ್ಟಿಂಗ್ ಇತ್ತು. ಎಲ್ರಿಗೂ ತುಂಬಾ ಥ್ಯಾಂಕ್ ಯು. ಇನ್ನ ಇದ್ರೆಲ್ಲ ಆರ್ಟ್ ಡೈರೆಕ್ಟರ್ ಅಂತ ಯಾರು ಇಲ್ಲ. ನಾವು ಈ ಅನೌನ್ಸ್ಮೆಂಟ್ ವಿಡಿಯೋ ಸ್ಟಾರ್ಟ್ ಮಾಡ್ಬೇಕಂತ ಪ್ಲಾನ್ ಮಾಡಿದಾಗ ರವಿ ಅಂತ ಅವರೆಲ್ಲ ತುಂಬಾ ಎಫರ್ಟ್ ಆಗಿ ನಿಂತು ಎಲ್ಲರೂ ವರ್ಕ್ ಮಾಡಿದ್ರು. ಸೊ ಇಂಟ್ರೊಡಕ್ಷನ್ ಕೊಡೋಕ್ಕೂ ಮುಂಚೆ ಇಲ್ಲಿ ನಮ್ K-pop ಸಿನಿಮಾ ಏನ್ ಮಾಡಿದೀವಿ ಅದ್ರ ಬ್ಯಾಕ್ ಗ್ರೌಂಡ್ ಬಂದು BTS ಆರ್ಮಿ. ಸೊ ಐ ವುಡ್ ಲೈಕ್ ಟು ಸ್ಟಾರ್ಟ್ ವಿತ್ ದ BTS chant. So shall we go on Hanadul Set? So I'm saying Hanadul Set. Let's go. Hanadul Set. Kim Namjoon, Kim Seokjin, Min Yoongi, Jang Hoseok, Bang Ji-min, Kim Se-young, Jung Jung-kook, BTS. ಸೊ ಇದು ಅರ್ಥ ಏನು ಅಂದ್ರೆ ಇವಾಗ ನಮ್ ಕೊರಿಯಾನಲ್ಲಿ ಈ ತರ ಬ್ಯಾಂಡ್ ಇದೆಯಲ್ಲ, ಸೊ ಅವ್ರ ಎಲ್ರಿಗೂ ಒಂದು ಚಾಂಟ್ ಅಂತ ಇದೆ. ಇಟ್ಸ್ ಅ ಮಂತ್ರ. ಓಕೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು. ಓಕೆ ಸೊ ಇದು ಹೇಗೆ ಫಾರ್ಮ್ ಆಗುತ್ತೆ ಅಂದ್ರೆ, ಈಗ ಈ ಬ್ಯಾಂಡ್ ಅಲ್ಲಿ ಒಂದಷ್ಟು ಜನ ಮೆಂಬರ್ಸ್ ಇರ್ತಾರೆ. ಅವ್ರ ಹೆಸರನ್ನ ಲೈಕ್ ಎಲ್ಡರ್ ಇಂದ ಯಂಗೆಸ್ಟ್ ವರ್ಗು ಹೇಳೋದು. ಇದು BTS ಚಾಂಟ್. ಅದನ್ನ ನಾವು BTS ಆರ್ಮಿ ಎಲ್ಲ ಸೇರ್ಕೊಂಡು ಹೇಳಿದ್ದು. ಈಗ ನನ್ ಬಗ್ಗೆ ಹೇಳ್ಬೇಕು ಅಂದ್ರೆ ಮೈ ನೇಮ್ ಇಸ್ ಲಾವಣ್ಯ. ನಾನು ಈ K-pop ಸಿನಿಮಾದಲ್ಲಿ ಕೋ ರೈಟರ್ ಮತ್ತೆ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಹೇಗೆ ಈ ಜರ್ನಿ ಸ್ಟಾರ್ಟ್ ಆಗಿದ್ದು ಅಂದ್ರೆ, ಐ ಆಮ್ ಅ BTS ಆರ್ಮಿ. 2020 ಡ್ಯೂರಿಂಗ್ ಲಾಕ್ಡೌನ್ ನನ್ ಜರ್ನಿ ಸ್ಟಾರ್ಟ್ ಆಯ್ತು. ಇನ್ಸ್ಟಾಗ್ರಾಮ್ ಅಲ್ಲಿ ಯಾವ್ದೋ ಒಂದು ಹೇಟ್ ಮೀಮ್ ನೋಡಿದ್ದೆ. ಯಾರಿದು ಅಂತ ಅವಾಗ ಒಂಚೂರು ಕ್ಯೂರಿಯಾಸಿಟಿ ಹುಟ್ಟು. ಯಾಕಂದ್ರೆ ಇಷ್ಟು ಜನ ತುಂಬಾ ಹೇಟ್ ಮಾಡ್ತಾ ಇದಾರೆ ಅಂದ್ರೆ ಅವ್ರು ಏನೋ ಮಾಡಿರ್ತಾರೆ ಅಂತ. ಸೊ ಅಲ್ಲಿ ಯೂಟ್ಯೂಬ್ ಓಪನ್ ಮಾಡಿ ಒಂದಷ್ಟು ಸಾಂಗ್ಸ್ ನೋಡಿದಾಗ ಅಲ್ಲಿ ಐಡಿಯಾ ಬಂತು, ಓಕೆ ಇವ್ರು ಸಿಂಗರ್ಸ್ ಡಾನ್ಸರ್ಸ್ ಅಂತ. ನಾನು ಮುಂಚೆಯಿಂದಾನು ಸಿಂಗರ್ಸ್ ಡಾನ್ಸರ್ಸ್ ಅಂದ್ರೆ ಒಂದ್ ಸ್ವಲ್ಪ ಅಟ್ರಾಕ್ಷನ್ ಇತ್ತು ಅವ್ರ ಕಡೆ. ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗಿ ಇವಾಗ ನಾವು ಇನ್ K-pop ಮೂವಿ ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದೀವಿ. ಓಕೆ. ಟೈಮ್ VFX ಎಲ್ಲ ಕೇರಳ, ಅದಾದ್ಮೇಲೆ US ಅಲ್ಲಿ ಒಬ್ರು VFX ಫ್ರೀಲಾನ್ಸರ್, ಯುರೋಪ್ ಅಲ್ಲಿ ಒಬ್ರು VFX ಫ್ರೀಲಾನ್ಸರ್, ಥೈಲ್ಯಾಂಡ್ ಅಲ್ಲಿ ಆಗಿರ್ಬೋದು, ಬಾಂಗ್ಲಾದೇಶ್ ಅಲ್ಲಿ ಆಗಿರ್ಬೋದು, ಸುಮಾರು VFX ಫ್ರೀಲಾನ್ಸರ್ಸ್ ವರ್ಕ್ ಮಾಡಿದ್ದಾರೆ.
ಅಂಡ್ ಎಗ್ ವೈಟ್ VFX ಇಸ್ ದ ಮೇನ್ ಬ್ಯಾಕ್ ಬೋನ್. ಅವ್ರು ತುಂಬಾನೇ ಸಪೋರ್ಟ್ ಇದೆ ನಿಮ್ ಸಿನಿಮಾಗೆ. ಸಿಕ್ಕಾಪಟ್ಟೆ ಆಗ್ಬೇಕು ಸರ್. ಸರ್ ಶೂಟಿಂಗ್ ಆಕ್ಚುಲಿ ನಾವು ಪ್ಲಾನ್ ಮಾಡಿರೋದು ಒಂದು 60 to 65 days ಅಷ್ಟೇ. ಬಟ್ ನಾವು ಈ ಆಕ್ಚುಲಿ ಪ್ರೊಡ್ಯೂಸರ್ ಕತೆ ಹೇಳಿ 1.5 year ಬ್ಯಾಕ್ ಆಯ್ತು. ಸೊ ನಾವು ಪ್ರೋಮೋಗೆ ಮಾರ್ಚ್ ಇಂದ ಸ್ಟಾರ್ಟ್ ಮಾಡಿದ್ವಿ. ಫ್ರಮ್ ಮಾರ್ಚ್ ನಾವು ಆಕ್ಚುಲಿ ಆ VFX ವರ್ಕ್ ಇನ್ನೂ ನಡೀತಾ ಇದೆ. ಸೊ ಆಕ್ಚುಲಿ ನೀವೇನ್ ನೋಡಿದ್ದೀರಲ್ವಾ ಸರ್, ಒಂದಷ್ಟು ಅಸೆಟ್ ಬಿಲ್ಡಿಂಗ್ ಮಾಡ್ಬಿಟ್ಟಿದೀವಿ. ಪ್ಯಾಲೇಸ್ ಆಗಿರ್ಬೋದು, ಇಂಟೀರಿಯರ್ ಆಗಿರ್ಬೋದು, ಏಲಿಯನ್ಸ್ ಆಗಿರ್ಬೋದು, ಅಸೆಟ್ ಬಿಲ್ಡ್ ಮಾಡ್ಬಿಟ್ಟಿದೀವಿ. ಸೊ ಸುಮಾರು ಒಂದಷ್ಟು ಬಿಲ್ಡ್ ಮಾಡೋದಿದೆ. ಅದಾದ್ಮೇಲೆ ಬರೀ ಕ್ಯಾಮ್ರಾ ಮೂವ್ಮೆಂಟ್ಸ್ ಮಾತ್ರ ನಾವು ಆಟ ಆಡ್ಬೇಕಾಗುತ್ತೆ. ಏನ್ ಸರ್? ಇಲ್ಲ ಸರ್, ವಿ ಆರ್ ಆಲ್ರೆಡಿ ಪ್ರಾಸೆಸ್ ಅಲ್ಲಿ ಇದೆ. ಸೊ ಆದಷ್ಟು ಬೇಗ ನೆಕ್ಸ್ಟ್ ಇಯರ್ 100% ನಾವು ರೆಡಿ ಇರ್ತೀವಿ ಸರ್ ರಿಲೀಸ್ಗೆ. ಪೋಸ್ಟ್ ಅಂದ್ರೆ ಅವರು ಪ್ರೋಮೋಗ್ ಅದೇನ್ ಕ್ರಿಯೇಟ್ ಮಾಡಿದಾರೆ ಸಿನಿಮಾಗೂ ಸೇರಿ ಮಾಡಿದ್ದೀನಿ ಸರ್. ಸೊ ಸಿನಿಮಾಗೂ ಸೇರಿ ಮಾಡಿದ್ವಿ. ಇನ್ನೂ ಒಂದಷ್ಟು ಕೆಲಸ ಇದೆ, ಅದ್ ನಡೀತಿದೆ ಸರ್. ಐ ಹ್ಯಾವ್ ಟು ಥ್ಯಾಂಕ್ ನಮ್ PR ಪ್ರವೀಣ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ನಾನು. ಬಿಕಾಸ್ ಅವ್ರು ನೋಡಿದ ತಕ್ಷಣ ಅವ್ರು ತುಂಬಾ ಸಪೋರ್ಟಿವ್ ಆಗಿದ್ರು. ಹಿ ಲೈಕ್ ಇಟ್ ವೆರಿ ಮಚ್. ಹಿ ಟೋಲ್ಡ್ ಇಮಿಡಿಯೇಟ್ಲಿ ಫೋನ್ ಮಾಡಿ ನನ್ನ he got me connected to them. So I have to thank him for it. Kevin. ಅದೇ ಸರ್, coincidence, purely coincidence. Kevin and KVN. ಸರ್ ಆಕ್ಚುಲಿ ನಾನು ಒಂದು 6-7 ಕತೆ ಮಾಡಿದ್ದೀನಿ ಸರ್. ನಾನು ಫಸ್ಟ್ ಪ್ರೊಡ್ಯೂಸರ್ಗೆ ಹೇಳಿದ್ದು ಒಂದು ವೈಲೆನ್ಸ್ ಸಬ್ಜೆಕ್ಟೇ ಹೇಳಿದ್ದೆ, ಯಾವುದೋ ಒಂದು ರಿಯಲ್ ಇನ್ಸಿಡೆಂಟ್ ಮೇಲೆ. ಮತ್ತೆ ನಾನು ಕತೆ ಬರಿಬೇಕಾದ್ರೂ ಅಷ್ಟೇ ಒಂದಷ್ಟು ನೋಡ್ತೀನಿ, ನನ್ನ ಸುತ್ತಮುತ್ತಲಿರೋ ನೋಡ್ತೀನಿ, ಒಂದಷ್ಟು ಸಿನಿಮಾಗಳು ನೋಡ್ತೀವಿ. ವರ್ಲ್ಡ್ ಸಿನಿಮಾ ನೋಡೋದ್ರಿಂದ, ಎಲ್ಲ ಭಾಷೆ ಸಿನಿಮಾ ನೋಡ್ತಿರೋದ್ರಿಂದ, ಸೊ ನನಗೆ ಓಕೆ ಫೈನ್, ಇದೆಲ್ಲೂ ಬಂದಿಲ್ವಾ, ನಮ್ ಇಂಡಸ್ಟ್ರಿಯಲ್ಲಿ ಇದೆಲ್ಲೂ ಬರ್ಲಿಲ್ವಾ, ಓಕೆ ಅದನ್ನ ನಮ್ ನೇಟಿವಿಟಿಗೆ ಹೇಗೆ ಅಡಾಪ್ಟ್ ಮಾಡ್ಕೋಬೇಕು. ಸೊ ಆ ಥಾಟ್ ಪ್ರೊಸೆಸ್ ಮೇಲೆನೆ ಡಿಸೈಡ್ ಮಾಡಿ ಸರ್. ಸೊ ಮತ್ತೆ ಇನ್ನೂ ಒಂದು, ಇವಾಗಿರೋ ಕಾಂಪಿಟಿಷನ್, ಮೊದಲು ಆ ಮಟ್ಟಕ್ಕೆ ಕಾಂಪಿಟಿಷನ್ ಇರಲಿಲ್ಲ, ಬಟ್ ಇವಾಗ ಕಾಂಪಿಟಿಷನ್ ಇದೆ. ಮೊದಲು ಜನ ಬುದ್ಧಿವಂತರಾಗಿದ್ರು, ಇವಾಗ ಅತಿ ಬುದ್ಧಿವಂತರಾಗಿದ್ದಾರೆ. ನ್ಯಾಚುರಲಿ ಅತಿ ಬುದ್ಧಿವಂತರಾಗಿದ್ದಾರೆ. ಸೊ ಅವ್ರಿಗೆ ನಾವು ಯಾವ್ದೋ ಏನೋ ಒಂದು ಸರ್ವ್ ಮಾಡಬಾರ್ದಲ್ವ ಸರ್. ಸೊ ಸಾಂಗ್ ಒಂದು 5-6 ಸಾಂಗ್ಸ್ ಇದೆ. ಅಂಡ್ Yeah. ಎಸ್ ಸರ್, ಫ್ಯೂಚರ್ ಅಲ್ಲಿ ನಮ್ ಪ್ರೊಡ್ಯೂಸರ್ ನೋಡೋಣ, ಟ್ರೈ ಮಾಡೋಣ ಕೊರಿಯನ್ ಇದ್ರೆ ಹೇಳಿದ್ದಾರೆ. ಸೊ ಎಸ್ ಸರ್, ಬಟ್ ವಿ ಆರ್ ಆಲ್ ವರ್ಕಿಂಗ್ ಹಾರ್ಡ್. ತುಂಬಾ ಇಷ್ಟಪಟ್ಟು ವಿ ಆರ್ ಟ್ರೈಂಗ್ ಟು ಗಿವ್ ಅವರ್ ಬೆಸ್ಟ್. ಸೊ ವಿಲ್ ಡೆಫಿನೆಟ್ಲಿ ಡೂ ಇಟ್. ನಾನು ಹೇಳ್ದಂಗೆ ದಿಸ್ ಇಸ್ ಜಸ್ಟ್ ಅ ಪ್ರೋಮೋ. ಸಿನಿಮಾ ನಿಜವಾಗ್ಲೂ ಬೆಸ್ಟ್ ಕೊಡಕ್ ನಾವು ಎಲ್ಲರೂ ಪ್ರಯತ್ನ ಪಡ್ತೀವಿ. ನಿಮ್ ಬ್ಯಾಕ್ ಸರ್ ನಾನು ಆಕ್ಚುಲಿ BBM ಓದಿದ್ದೀನಿ ಸರ್. BBM ಓದಿ ನಾನು ಡಾನ್ಸಿಂಗ್ ಅಲ್ಲಿ ಇದ್ದೆ. ನಾನು ಬಾಯಿಂಗ್, ಹಿಪ್ ಹಾಪ್ ಎಲ್ಲ ಮೊದಲು ಮಾಡ್ತಿದ್ದೆ ನಾನು. ಅದಾದ್ಮೇಲೆ ರೈಟಿಂಗ್ ಅಲ್ಲೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಸೊ ಐ ಯೂಸ್ ಟು ಗೋ ಟು ಸ್ಟೋರಿ ರೈಟಿಂಗ್ ವರ್ಕ್ಶಾಪ್ಸ್, ಸ್ಕ್ರೀನ್ ರೈಟಿಂಗ್ ವರ್ಕ್ಶಾಪ್ಸ್, ಫಿಲ್ಮ್ ಮೇಕಿಂಗ್ ವರ್ಕ್ಶಾಪ್ಸ್. ಸೊ ಜೊತೆಗೆ ನನ್ನ ಸರ್ಕಲ್ ಅಲ್ಲಿ ಒಂದಷ್ಟು ಜನ ಸಿನಿಮಾ ಮಾಡ್ತಿದ್ರೆ ಐ ಯೂಸ್ ಟು ಗೋ ಅಂಡ್ ಬಿ ಆನ್ ದ ಸರ್ಚ್ ವಿತ್ ದೆಮ್ ಟು ಅಂಡರ್ಸ್ಟ್ಯಾಂಡ್ ದ ಪ್ರಾಸೆಸ್. ಸೊ ಒಂದಷ್ಟು ವರ್ಷ ಟ್ರಾವೆಲ್, ನಿಯರ್ಲಿ 12-13 years ಆಫ್ ಟ್ರಾವೆಲ್. ಅದಾದ್ಮೇಲೆ ಒಂದಷ್ಟು ಶಾರ್ಟ್ ಫಿಲ್ಮ್ಸ್ ಮಾಡಿ, ಒಂದು ಶಾರ್ಟ್ ಫಿಲ್ಮ್ ಮುಖಾಂತರ ಪ್ರೊಡ್ಯೂಸರ್ಗೆ ಇಷ್ಟ ಆಗಿ ಹಿ ಸೆಡ್ ಓಕೆ ಫೈನ್, ಲೆಟ್ಸ್ ಡೂ ಅ ಕಾನ್ಸೆಪ್ಟ್. ಏನ್ ಸರ್? ಶಾರ್ಟ್ ಫಿಲ್ಮ್ ಜಾಕ್ ದ ಡೆವಿಲ್ ಅಂತ ಒಂದು ಮಾಡಿದ್ದೀನಿ ಸರ್. ಸೊ ಜಾಕ್ ದ ಡೆವಿಲ್ ಮತ್ತೆ ಕುಬೇರ ಅಂತ ಒಂದು ಮಾಡಿದ್ದೆ. ಹೇಳೋದಾ? ಕುಬೇರ ಅಂತ ಒಂದು ಮಾಡಿದ್ದೆ. ಇಟ್ಸ್ ಜಸ್ಟ್ ಅ ಪ್ರೊಡ್ಯೂಸರ್ ಪಿಚ್ ಟ್ರೇಲರ್. ಒಬ್ರು ಪ್ರೊಡ್ಯೂಸರ್ಗೆ ಹೇಳಿದ್ದೆ, ಅವ್ರಿಗೆ ಇಷ್ಟ ಆಯ್ತು. ಅದಾದ್ಮೇಲೆ ಮಾಡೋಣ ಅಂತ ಹೇಳಿದ್ರು. ಬಟ್ ಒಂದ್ ಬೇರೆ ಪೋಸ್ಟರ್ ಬಂತು ಯಾವ್ದೋ ದೊಡ್ಡ ಸ್ಟಾರ್ ಜೊತೆ. ಆಮೇಲೆ ಗೊತ್ತಾಯ್ತು ಒಂದ್ ಸ್ವಲ್ಪ ಅಡಾಪ್ಟ್ ಆಗಿದೆ ಅಂತ. ಸೊ ಐ ಸೆಡ್ ನೋ ಪ್ರಾಬ್ಲಮ್ ಅಂತ ಒಂದ್ ಸ್ಮೈಲಿ ಕೊಟ್ಟೆ ಅವ್ರಿಗಷ್ಟೇ. ಹೇಳಿ. ಎಸ್ ಎಸ್ ಸರ್, ಆಕ್ಚುಲಿ ಎಸ್, ಅವರು ನೀವ್ ಹೇಳ್ದಂಗೆ ತುಂಬಾ ಸೀರಿಯಸ್ ಪಾತ್ರಗಳು ಮಾಡ್ತಿದ್ರು. ಸೊ ನಾನ್ ಕತೆ ಬರಿಬೇಕಾದ್ರೆ ನಾನು ಆಕ್ಚುಲಿ ಇಮಿಡಿಯೇಟ್ಲಿ ನನಗೆ ರಾಮ್ ಸರ್ ಮೈಂಡ್ ಬಂದ್ರು. ಬಿಕಾಸ್ ಐ ಹವ್ ಸೀನ್ ಅವ್ರು ಸ್ಮೈಲ್ ಮಾಡೋದ್ ನಾನು ನೋಡಿದ್ದೀನಿ, ಅವ್ರ ನಗಾಡೋದ್ ನಾನು ನೋಡಿದ್ದೀನಿ. ಸೊ ಐ ಥಾಟ್ ದೇರ್ ಇಸ್ ಸಮಥಿಂಗ್ ಎಲ್ಸ್ ಇನ್ ಹಿಮ್. ಆ ಹ್ಯೂಮರ್ ಇದೆ ಅವರಲ್ಲಿ. ಸೊ ಮತ್ತೆ ಹಿ ಇಸ್ ಆಲ್ಸೋ ಅ ಗುಡ್ ಡಾನ್ಸರ್.
ಈಸ್ ಆಲ್ಸೋ ಅ ಗುಡ್ ಡಾನ್ಸರ್. ನಾನು ಹೇಳಿದೆ ಈ ತರ ಹಿಂಗ್ ಡ್ಯಾನ್ಸ್ ಆಡ್ಬೇಕು ಸರ್, ನೀವು ಹೇಗ್ ಮ್ಯಾನೇಜ್ ಮಾಡ್ತೀರಿ? ಇಲ್ಲ ಗೆವಿನ್, ನಾನು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಆಡ್ತೀನಿ ಅಂದ್ರು. ಅವ್ರ ರಿಹರ್ಸಲ್ಸ್ ಬಂದಾಗ್ಲೂ ಅಷ್ಟೇ, ದೆನ್ ಐ ಗಾಟ್ ಟು ನೋ. ಸೊ ಅಲ್ಲಿ ಗೊತ್ತಾಯ್ತು ನಾನೇನ್